ಕೋಲಾರದಿಂದ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗ ಶಾಕ್ ಉಂಟಾಗಿದೆ. ಜಿಲ್ಲೆಯಲ್ಲಿ ತಾರಕಕ್ಕೇರಿದೆ ಕುರುಬ ನಾಯಕರ ವಾಕ್ ಸಮರ. ಕುರುಬ ನಾಯಕರಾದ ಜಯರಾಮ್, ಅಶೋಕ್, ಮುನಿಯಪ್ಪ ನಡುವೆ ಟಾಕ್ ವಾರ್ ಉಂಟಾಗಿದೆ. ಕೋಲಾರದಿಂದ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ನಾನು ಸ್ಪರ್ಧೆ ಮಾಡ್ತೀನಿ, ಇಲ್ಲಿನ ಅಭ್ಯರ್ಥಿಯಾಗಿ ಕಣಕ್ಕಿಳಿತೀನಿ ಅನ್ನುವ ಮಾತನ್ನ ಹೇಳಿದ ಮೇಲೆ ಈಗ ಅವರಿಗೆ ಸಪೋರ್ಟ್ ಕೊಡುವವರ ಮಧ್ಯೆ ಟಾಕ್ ವಾರ್ ಜೋರಾಗಿದೆ. ಸಿದ್ದುಗೆ ಕುರುಬ ಸಂಘದ ಕಾರ್ಯಾಧ್ಯಕ್ಷ ಜೆ.ಕೆ. ಜಯರಾಮ್ ಬೆಂಬಲವನ್ನು ಕೊಟ್ಟು ಮಾತನಾಡಿದ್ರೆ, ವರ್ತೂರ್ ಪ್ರಕಾಶ್ಗೆ ಕುರುಬ ಸಂಘದ ಅಧ್ಯಕ್ಷರಾಗಿರುವ ಮುನಿಯಪ್ಪ ಬೆಂಬಲವನ್ನ ಕೊಟ್ಟಿದ್ದಾರೆ. ಇಬ್ಬರ ಹೇಳಿಕೆಗೆ ಕುರುಬ ಸಂಘದ ಮಾಜಿ ನಿರ್ದೇಶಕರಾಗಿರುವ ಅಶೋಕ್ ಕಿಡಿಕಾರಿದ್ದಾರೆ. ಅಶೋಕ್ ಹಾಗೂ ಜಯರಾಮ್ ಅವರ ಫೋನ್ ಸಂಭಾಷಣೆಯ ಆಡಿಯೋ ಸಖತ್ ವೈರಲ್ ಆಗ್ತಾ ಇದೆ. ಜೆ.ಕೆ. ಜಯರಾಮ್ ಹಾಗೂ ಅಶೋಕ್ ನಡುವಿನ ಫೋನ್ ಸಂಭಾಷಣೆಯಲ್ಲಿ ಏನಿದೆ ಅಂತ ಕೇಳಿ. ಅಣ್ಣ ಏನಪ್ಪ ಅಶೋಕ, ಯಾರು ಏನೋ ಕಮೆಂಟ್ ಮಾಡಿದ್ಯಾ ಜೆ.ಕೆ. ಜಯರಾಮಣ್ಣ? ಓ ಅಣ್ಣ ನೀನ ಯಾಕಡ ಕಾಮೆಂಟ್ ಏನಿಲ್ಲ, ಎಲ್ರಿಗೂ ಸೇರ್ಸಿ ಕಾಮೆಂಟ್ ಹೊಡೆದಿರೋದು. ಎಲ್ರಿಗೂ ಸೇರ್ಸಿ ಕಾಮೆಂಟ್ ಹೊಡೆದಿರೋದು. ಹೌದಾ? ನಿಂದೇನ ಕೊಡುಗೆ ಕುರುಬರ ಸಂಘಕ್ಕ? ಯಾರಣ್ಣ ನಿಂದ? ಅಣ್ಣ ನಿಂದೇನಿದ್ರೆ ಕೊಡುಗೆ, ನಂದಷ್ಟೇ ಅಣ್ಣ. ಬಾ, ನಂದ್ ಕೊಡುಗೆ ತೋರಿಸ್ತೀನಿ. ಹಾ 5 ವರ್ಷ ಈಗ ಎಲ್ರಿಗೂ ಹೇಳೋದ್ ಬೇರೆ, ನನ್ಗೆ ಹೇಳೋದ್ ಬೇರೆ. ಒಂದ್ ಎಲೆಕ್ಷನ್ ನಿಂತ್ಕೊಳ್ಳೋ, ನೀನ್ ಗೊತ್ತಾಗುತ್ತಲ್ಲ. ನಾನ್ ಎಲೆಕ್ಷನ್ ನಿಂತ್ಕೊಂಡಿದ್ದಾದ್ಮೇಲೆ ನೀನ್ ನಿಂತಿರೋದು ಅಣ್ಣ. ನಿಮ್ಮ ಅಣ್ಣ ದೊಡ್ಡವನು ಅಂತ ಮರ್ಯಾದೆ ಅಣ್ಣ. ಕೊಡುಗೆ ಕುರುಬರ ಸಮಾಜಕ್ಕ ನೀನ್ ಫೋನ್ ಮಾಡಿ ಚೆನ್ನಾಗಿರಲ್ಲ. ಅಯ್ಯ ನನ್ ಕೊಡುಗೆ ಏನಾಯ್ತು? ಕುರುಬರ ಸಮಾಜಕ್ಕೆ ನಿಂತೇನಪ್ಪ? ಕನಕ ಜಯಂತಿಗೆ ಯಾವತ್ತೊಂದು ದುಡ್ಡು ಕೊಟ್ಟಿದ್ಯಾ? ನಾನ್ ಕನಕ ಜಯಂತಿಗೆ ನಾನು ಯಾವತ್ತೂ ದುಡ್ಡು ಕೊಟ್ಟಿಲ್ಲ. ನಾನು ಕೊಡುಗೆ ಕೊಡೋದು ನಾನು ಕೊಡ್ತಾನೆ ಇದ್ದೀನಿ. ಜಾತಿಗಾಗಿ ನಾವು ಮಾಡ್ತಾ ಇರೋದು. ಸಿದ್ದರಾಮಯ್ಯ ನಾನ್ ಮಾಡ್ತಾ ಇದ್ದೀನಿ, ವರ್ತೂರ್ ಪ್ರಕಾಶ್ ಅದನ್ನ ಮಾಡ್ತಾವನೆ. ನಾನ್ ಕುಮಾರಸ್ವಾಮಿ ನಿನ್ನಂಗ ನಾನು ಒಕ್ಕಲಿಗ ಮಾಡ್ತಾ ಇಲ್ಲ. ನಾನ್ ಒಕ್ಕಲಿಗನೆಲ್ಲ ತಿಳ್ಕೊ ಫಸ್ಟ್ ಅಶೋಕ, ತಿಳ್ಕೊ ಫಸ್ಟ್ ಏನಂತ ತಿಳ್ಕೊ. ತಿಳ್ಕೊಂಡ್ ಮಾತಾಡೋದ್ ಕಲಿ. ಕೊಡುಗೆ ಏನಂತ ಕೇಳಿದ್ಯಲ್ಲ ನಮ್ಮನ್ನು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರಘುರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ರಘುರಾಜ್, ಈಗ ಸಿದ್ದರಾಮಯ್ಯ ಅವರ ಸ್ಪರ್ಧೆ ಕುರುಬ ಸಂಘದಲ್ಲೇ ಬಿರುಕು ಮೂಡೋದಕ್ಕೆ ಕಾರಣ ಆಗಿದೆಯಾ? ಖಂಡಿತ ನವೇದಾ ಜೈನ್, ಮೇಲ್ನೋಟಕ್ಕೆ ಈಗ ಕುರುಬ ಸಮುದಾಯದಲ್ಲಿ ಈಗ ಭಿನ್ನಮತ ಭುಗಿಲೆತ್ತಿರುವಂತದ್ದು. ಜಿಲ್ಲಾಧ್ಯಕ್ಷರು ಒಂದ್ ಕಡೆ ವರ್ತೂರ್ ಪ್ರಕಾಶ್ ಅವರಿಗೆ ಆಗ್ಲೇ ಬೆಂಬಲವನ್ನು ಸೂಚನೆ ಕೊಟ್ಟಿದ್ದಾರೆ. ಮತ್ತೆ ಕಾರ್ಯಾಧ್ಯಕ್ಷರಾಗಿ ಆಗಿರ್ತಕ್ಕಂಥ ಜಯರಾಮ್ ಅವರು ಸಿದ್ದರಾಮಯ್ಯ ಅವರಿಗೆ ತಮ್ಮ ಬೆಂಬಲವನ್ನು ಘೋಷಣೆ ಮಾಡ್ತಾರೆ. ಈ ಮಧ್ಯೆ ಸಂಘವನ್ನ ರಾಜಕೀಯಕ್ಕೆ ತರಬೇಡಿ ಅಂತಕ್ಕಂಥ ಒಂದು ಮಾತನ್ನ ಈಗಾಗಲೇ ಕುರುಬ ಸಂಘದ ಮಾಜಿ ನಿರ್ದೇಶಕರಾಗಿರ್ತಕ್ಕಂಥ ಅಶೋಕ್ ಅವರು ಹೇಳಿದ್ದಾರೆ. ಇದಕ್ಕೆ ಇನ್ನು ವಿರುದ್ಧವಾಗಿ ಮತ್ತೆ ಏನು ಜಯರಾಮ್ ಅವರು ಫೋನ್ ಮಾಡಿ ಅವರಿಗೆ ಒಂದ್ ರೀತಿಯಾಗಿ ಅವರ ಜೊತೆಗೆ ಒಂದು ಮಾತಾಡಿರುವಂತ ಒಂದು ಆಡಿಯೋ ಸಖತ್ ವೈರಲ್ ಆಗಿರುವಂತದ್ದು. ಈಗ ಕುರುಬ ಸಂಘದಲ್ಲಿ ಸಾಕಷ್ಟು ಈಗ ಆ ಸಮಸ್ಯೆಗಳಿದೆ. ಸ್ಥಳೀಯವಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಯಾರು ಕೂಡ ಬಗೆಹರಿಸ್ತಾ ಇಲ್ಲ. ಈಗ ಇರ್ತಕ್ಕಂಥ ಸಂಘದಲ್ಲಿ ವರ್ತೂರ್ ಪ್ರಕಾಶ್ ಅವರು ನಮ್ಮೊಂದಿಗಿದ್ದಾರೆ, ಹಾಗಾಗಿ ಅವರಿಗೆ ನಾವು ಸಪೋರ್ಟ್ ಅನ್ನ ಮಾಡಬೇಕು ಅಂತಕ್ಕಂಥದ್ದು ಒಂದು ನಿಲುವು ಆದ್ರೆ, ಮತ್ತೆ ಸಿದ್ದರಾಮಯ್ಯನವರು ಪ್ರಶ್ನಾತೀತ ನಾಯಕರಾಗಿದ್ದಾರೆ, ಅಂತಹ ನಾಯಕರಿಗೆ ನಾವು ಒಂದು ಸಪೋರ್ಟ್ ಅನ್ನು ಕೊಡ್ಬೇಕಾಗುತ್ತೆ ಅಂತಕ್ಕಂಥದ್ದು ಒಂದು ನಿಲುವು ಮತ್ತೊಂದು ಕಡೆಯಿಂದ ಕೇಳಿ ಬರ್ತಾ ಇರುವಂತದ್ದು. ಈಗ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಕೋಲಾರ ಸ್ಪರ್ಧೆಯನ್ನ ಘೋಷಣೆ ಮಾಡಿದ್ದಾರೆ. ಹಲವು ಸಮುದಾಯಗಳು ಈಗ ಸಿದ್ದರಾಮಯ್ಯ ಅವರಿಗೆ ಬೇಷರತ್ತಾಗಿ ಬೆಂಬಲವನ್ನು ಸೂಚನೆ ಮಾಡಿದ್ದಾರೆ. ಆದ್ರೆ ತಮ್ಮದೇ ಆದ ಒಂದು ಸಮುದಾಯದಲ್ಲಿ ಈಗ ಸಾಕಷ್ಟು ಭಿನ್ನ ಒಂದು ನಿಲುವುಗಳು ಕೇಳಿ ಬರ್ತಾ ಇರೋದ್ರಿಂದ ಒಂದ್ ರೀತಿಯಾಗಿರ್ತಕ್ಕಂಥ ಗೊಂದಲ ವಾತಾವರಣ ಕೂಡ ನಿರ್ಮಾಣ ಆಗಿರುವಂತದ್ದು. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ರಘುರಾಜ್ ಡೀಟೇಲ್ಸ್ಗೆ.